ಆನೇಕಲ್ ಪುರಸಭೆ ವ್ಯಾಪ್ತಿಯ 13ನೇ ವಾರ್ಡ್ನ ವಿನಾಯಕನಗರದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಈ ಸಂಭ್ರಮದ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಭಿಷೇಕ, ಹೋಮ, ಹವನ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಶಾಸ್ತ್ರೋಕ್ತ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯವನ್ನು ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿದ್ದು, ನಸುಕಿನಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಕಾರ್ಯಕ್ರಮದಲ್ಲಿ ಕೇಂದ್ರದ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ ಹಾಗೂ ಹಿರಿಯ ಮುಖಂಡರಾದ ನರಸಿಂಹಾರೆಡ್ಡಿ ಅವರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ವೇಳೆ ಮಾತನಾಡಿದ ಅವರು, ವಿನಾಯಕನಗರದ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಭಕ್ತರ ಕಷ್ಟಗಳನ್ನು ನೀಗಿಸುವ ಶಕ್ತಿ ಕೇಂದ್ರವಾಗಿದೆ. ನಂಬಿ ಬಂದವರ ಇಷ್ಟಾರ್ಥಗಳನ್ನು ಈಡೇರಿಸುವ ಈ ಕ್ಷೇತ್ರವು ತನ್ನದೇ ಆದ ವಿಶೇಷ ಇತಿಹಾಸ ಹೊಂದಿದೆ ಎಂದು ಶ್ಲಾಘಿಸಿದರು. ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೀಡಲಿ ಎಂದು ಅವರು ಶುಭ ಹಾರೈಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ಬಂದಿದ್ದ ಸಾವಿರಾರು ಭಕ್ತರಿಗೆ ಭವ್ಯ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್, ರಘು, ನರಸಿಂಹರೆಡ್ಡಿ, ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ವಿನಾಯಕನಗರದ ಭಕ್ತ ಮಂಡಳಿ ಹಾಗೂ ಸ್ಥಳೀಯ ನಿವಾಸಿಗಳ ಸಹಕಾರದೊಂದಿಗೆ ಈ 9ನೇ ವರ್ಷದ ಸಂಭ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ವಿಶ್ವರೂಪ ವಶಭಾವಮನ್ವೇ ಸಮರ್ಥಾನಾಂ ನರ್ವಾಗತಾಂ ಉಗ್ರಲೋಚಿನ್ಯಾಯ ಮಹಾವಾಂ ಸಂಬಡಿ ಪ್ರಚೋದಯಾತ್ ಭಗವಂತಂ ಅಮೃತವಲ್ಲೇ ಸಮೇತ ನರಸಿಂಹಸ್ವಾಮಿನಃ ವೇದೋಕ್ತ ಮಂಗಳ ಕರ್ಪೂರ ನೀರಾಧನಂ ದ್ರವಿಣಂಧಮೇವಸ್ತು ರಾಜಕೀಯ ಕ್ಷೇತ್ರ ದಿಗ್ವಿಜಯ ಪ್ರಾಪ್ತಿರಸ್ತು. ಅಳಿದಿರಂಥ ನರಸಿಂಹರೆಡ್ಡಿ ಅವರು ನಾನು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯ ಸರಿಹದ್ದಿನಲ್ಲಿ 10 ವರ್ಷಗಳ ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಭಾಗದ ಜನತೆಗೆ ಆ ದೇವರ ದರ್ಶನವನ್ನು ಪ್ರತಿ ವರ್ಷ ಇಡೀ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಮಾಡ್ತಾಯಿರ್ತಾರೆ. ಪ್ರತಿ ವರ್ಷ ಅವರೇನು ಲಕ್ಷ್ಮೀನರಸಿಂಹ ದೇವಸ್ಥಾನವನ್ನು ಆರಾಧನೆ ಮಾಡಿ ಸಾವಿರಾರು ಮಂದಿಗೆ ಅನ್ನ ತರ್ಪಣೆಯನ್ನು ಮಾಡ್ತಾರೆ. ಅದೇ ರೀತಿ ಈ ವರ್ಷವನ್ನು ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಬಾರಿ ಲಕ್ಷ್ಮೀನರಸಿಂಹಸ್ವಾಮಿಯ ಮೆರವಣಿಗೆ ವಿರೋಹವನ್ನು ನೂತನವಾಗಿ ಮಾಡಿಸಿದ್ದಾರೆ. ಅದರ ಪ್ರಯುಕ್ತ ಇನ್ನೂ ಹೆಚ್ಚು ಆಕರ್ಷಣೀಯ ರೀತಿಯಲ್ಲಿ ದೇವಸ್ಥಾನ ಮಾಡಿ ಎಲ್ಲ ಸ್ನೇಹಿತರನ್ನು, ಭಕ್ತಾದಿಗಳನ್ನು, ನಗರದ ಅನೇಕ ಹಿರಿಯರನ್ನು ಈ ಕಾರ್ಯಕ್ರಮ ಕರೆಸಿ ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನರಸಿಂಹರೆಡ್ಡಿ ಅವರ ಕುಟುಂಬಕ್ಕೆ, ಈ ಭಾಗದಲ್ಲಿ ಎಲ್ಲ ಸಮಸ್ತ ಜನತೆಗೆ ಆ ದೇವರ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಿ ಅಂತೇಳಿ ಬಿಸಿಲೋಡಿ
ಹಾಗೇನ ಬಂತ